ಬೇರೆ ಬೇರೆ ಕಾರಣಗಳಿಂದ ಬಂಡೆ ಬಂದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವರು ಆ ಬಂಡೆ ಮಾಡಿದ್ರೆ ನಮ್ಮ ಕಟ್ಟಡ ಜಖಮಾಗ್ತದೆ ಅಂತೇಳಿ ನ್ಯಾಯಾಲಯಕ್ಕೆ ಹೋದ ಪ್ರಕರಣವೂ ಸೇರಿದಂತೆ ಹಲವಾರು ವಿಚಾರಗಳಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯವರನ್ನು ಇಲಾಖೆಯವರನ್ನು ಚುರುಕುಗೊಳಿಸಿ ಇವತ್ತು ಈ ಕಾಮಗಾರಿ ಬಹುತೇಕ ಮುಗಿದಿದೆ. ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದೆ, ಕೆಲವು ಸೈಡು ರಿವಿಟ್ಮೆಂಟ್ ಕೆಲವು ಬಾಕಿ ಇದೆ. ಆದರೆ ಮಳೆಗಾಲ ಬರ್ತಾ ಇದೆ, ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕಲ್ಯಾಣಪುರ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮುಗಿದ ನಂತರ ಮಾನ್ಯ ಶಾಸಕರಾದ ಯಶವಂತ್ ಸುಗಂಡ್ರು ನಾವೆಲ್ಲ ಒಟ್ಟಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಇವತ್ತು ತುರ್ತಾಗಿ ವಾಹನವನ್ನು ಬಿಡುಗಡೆ ಮಾಡುವಂಥ ಕೆಲಸ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ, ವಾಹನ ಮಾಲೀಕರಿಗೆ ಮತ್ತು ಈ ಪ್ರದೇಶದಲ್ಲಿರುವಂಥ ವಾಹನ ದಟ್ಟಣೆಯನ್ನು ಸಮರ್ಪಕಗೊಳಿಸಲಿಕ್ಕೆ ಈ ಮೇಲ್ಸೇತುವೆಯನ್ನು ಇವತ್ತು ಅಧಿಕೃತವಾಗಿ ಪ್ರಾರಂಭ ಮಾಡಿ ಅಂತ ನಾನು ರಾಷ್ಟ್ರೀಯ ಹೆದ್ದಾರಿಗೆ ಹೇಳಿದ್ದೆ. ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಕೆಲಸವನ್ನು ಮುಗಿಸ್ತಾ ಬಂದಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದನ್ನು ಮುಗಿಸಿ ಒಂದಷ್ಟು ದಿವಸಗಳ ನಂತರ ಅಧಿಕೃತ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಕಾಮಗಾರಿ ವಿಳಂಬ ಆಗಿದೆ ಅಂತೇಳಿ ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು, ಆರೋಪಗಳು ಬಂದದ್ದು ಸತ್ಯ. ಪ್ರಜಾಪ್ರಭುತ್ವದಲ್ಲಿ ಆ ಟೀಕೆ ಮಾಡುವ ಉದ್ದೇಶವೂ ಕೂಡ ಈ ಕಾಮಗಾರಿ ಬೇಗ ಆಗಬೇಕು ಅಂತ ಇರುವುದರಿಂದ ಅದನ್ನು ಕೂಡ ಗೌರವದಿಂದ ಸ್ವೀಕಾರ ಮಾಡಿ ನಿರಂತರವಾಗಿ ಈ ಪ್ರದೇಶದಲ್ಲಿರುವಂಥ ಎಲ್ಲ ಯುವಕರ ಮತ್ತು ಎಲ್ಲ ಸಾರ್ವಜನಿಕ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಮಾನ್ಯ ಶಾಸಕರಾದ ಯಶವಂತ್ ಸುಗಂಡ್ರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಕಾಮಗಾರಿಯನ್ನು ಬಹುತೇಕ ಮುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ರೆಡಿಯಾಗಿದ್ದೇವೆ. ಯಾರ್ಯಾರು ಮಾರ್ಗದರ್ಶನ ಮಾಡಿದ್ದಾರೆ, ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ರೆಡಿಯಾಗಿದ್ದೇನೆ. ಇದನ್ನು ತುಂಬ ವಿಳಂಬ ಆಗಿದೆ, ಬೇಗ ಮಾಡಿ ಅಂತ ಹೇಳಿದಂಥ ಮಾಧ್ಯಮಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ವಾಹನ ಸಂಚಾರಕ್ಕೆ ಇದನ್ನು ಮುಕ್ತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ. 2022ರಿಂದ ಪ್ರಾರಂಭವಾಗಿ ಆದಷ್ಟು ಬೇಗ ಆಗಿದೆ ಅಂತ. ಯಾಕಂದರೆ ವಿಳಂಬ ಆದದ್ದು ಬಂಡೆ ಬಂದ ಕಾರಣಕ್ಕೆ ಎಲ್ಲ ನಮ್ಮ ವಿಶೇಷವಾಗಿ ನಾನು ಗಡ್ಕರಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದರೆ 2-3 ಸಾರಿ ಅವರೇ ಬಂದಿದ್ದಾರೆ. ಗಡ್ಕರಿ ಸಾಹೇಬರು ಅಲ್ಲಿಂದ ಬೇಗ ಮುಗಿಸಿ ಅಂತ ಹೇಳಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಕಲ್ಯಾಣಪುರ ಮತ್ತು ಸಂತೆಕಟ್ಟೆಯ ಅಂಡರ್ ಪಾಸು ಮತ್ತು ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತಾ ಇರೋದಕ್ಕೆ ನಾನೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯದಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೇನೆ ಅವರಿಗೆಲ್ಲರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಹೇಳ್ತೇನೆ. ಇವತ್ತಿನ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂಸದನಾಗಿ ತುಂಬ ತೃಪ್ತಿ ಇದೆ, ಸಮಾಧಾನ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದನ್ನು ಸರಿಪಡಿಸ್ತೇವೆ. ಈ ವಿದ್ಯುತ್ ದೀಪಗಳು, ದಾರಿ ದೀಪಗಳು ಇದನ್ನೆಲ್ಲ ಸರಿಪಡಿಸಿ ಅಧಿಕೃತವಾದ ಉದ್ಘಾಟನೆ ಮುಂದೆ ಮಾಡ್ತೇವೆ. ಇವತ್ತು ವಾಹನ ಸಂಚಾರಕ್ಕೆ ಮುಕ್ತ ಮಾಡ್ತೇವೆ. ಮಾನ್ಯ ಗಡ್ಕರಿ ಅವರು ವಿಶೇಷವಾದಂಥ ನಿರ್ದೇಶನವನ್ನು ಕೊಟ್ಟರು. ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿದರು. ಇವತ್ತು ಸುದೀರ್ಘವಾದಂಥ ಈ ಕಾಮಗಾರಿ ಮುಗಿದು ಮೇಲ್ಸೇತುವೆಯನ್ನು ತುರ್ತಾಗಿ ವಾಹನ ಸಂಚಾರಕ್ಕೋಸ್ಕರ ಬಿಡುಗಡೆ ಮಾಡ್ತಿದ್ದೇವೆ. ಆ ಪಕ್ಕದಲ್ಲಿರುವಂಥ ದೋಣಿ ಮನೆಯ ಹೋಟೆಲ್ನ ಎದುರುಗಡೆ ಒಂದಷ್ಟು ಕಾಮಗಾರಿ ಇನ್ನೂ ಬಾಕಿ ಇದೆ. ಅದರ ಎಸ್ಟಿಮೇಟ್ ಆಗಿ ಅಪೂರ್ವವಾಗಿ ಮಳೆಗಾಲದೊಳಗೆ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾಮಗಾರಿಗಳು ಮುಗಿದ ನಂತರ ಅಧಿಕೃತವಾದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದಂಥ ಯಶವಂತ್ ಸುಗಂಡ್ರ ಸಲಹೆ ಮೇರೆಗೆ ಅಧಿಕೃತ ಉದ್ಘಾಟನೆಯನ್ನು ವಿಳಂಬ ಮಾಡಿ ಮಾಡ್ತೇವೆ. ಈಗ ತುರ್ತಾಗಿ ಜನರಿಗೆ ಅನುಕೂಲ ಆಗಲಿ, ವಾಹನ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅಂದರೆ ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು ಬಂದದ್ದು ಹೌದು. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ದರೆ ಅವರ ಉದ್ದೇಶವೂ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ಇದಕ್ಕೆ ವಿಮರ್ಶೆ ಮಾಡಿರುವಂಥ ಮಾಧ್ಯಮಗಳಿಗೆ ಅಭಿನಂದನೆ ಹೇಳಿ, ತಡ ಆಯಿತು ಬೇಗ ಮಾಡಿ ಅಂತ ಗದರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಅಧಿಕೃತವಾದಂಥ ಮೇಲ್ಸೇತುವೆಯನ್ನು ವಾಹನ ಸಂಚಾರಕ್ಕೋಸ್ಕರ ಇವತ್ತು ಮುಕ್ತ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿದ ನಂತರ ಶಾಸಕರಾದ ಯಶವಂತ್ ಸುಗಂಡ್ರ ಜೊತೆಲಿ ಒಂದು ಸಮಾರಂಭ ಮಾಡಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ತುರ್ತಾದಂಥ ವಾಹನ ಸಂಚಾರಕ್ಕೆ ಈ ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತೇವೆ ಮತ್ತು ಪೂರ್ಣ ಕಾಮಗಾರಿ ಆದಂಥ ಅಧಿಕೃತ ಉದ್ಘಾಟನೆ ಮಾಡ್ತೇವೆ.